ಹಾಲೆಲುಯಾ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಇವತ್ತು ದೇವರು ಯಾವ ಭಾಗವನ್ನು ಮಾತನಾಡ್ತಾರೆ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ವಾಮಿ ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನಿಮ್ಮ ಪವಿತ್ರಾತ್ಮರೊಂದಿಗೆ ಸ್ವಾಮಿ ದೇವರೇ ನೀವು ಮಾತನಾಡ್ರಿಯಪ್ಪ, ನಾವೆಲ್ಲ ಕೇಳುತ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ ಆದ ದೇವರೇ, ಆಮೆನ್. ಯೂದನ ಪತ್ರಿಕೆಯಲ್ಲಿ, ಯೂದನ ಬರೆದ ಪತ್ರಿಕೆ ಅಲ್ಲಿ 1ನೇ ಅಧ್ಯಾಯ 20ನೇ ವಚನವನ್ನು ತೆಗೆದುಕೊಳ್ಳೋಣ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು, ನೀವಾದರೂ ಕ್ರಿಸ್ತ ನಂಬಿಕೆಯಲ್ಲಿ ಆಧಾರ ಮಾಡಿಕೊಂಡು ದೇವರ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬೆಳಿಲಿಕ್ಕೋಸ್ಕರ, ಇನ್ನೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬೆಳಿಲಿಕ್ಕೋಸ್ಕರ, ಏಕೆಂತಂದ್ರೆ ಪರಲೋಕದ ದೇವರು ಬರೋಣ ಸಮೀಪವಾಗಿದೆ. ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ಮತ್ತಷ್ಟು ನೀವು ದೇವರಲ್ಲಿ ಬೆಳೆಯಿರಿ. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಾನಲ್ಲ. ಒಂದು ಆ ಭೂಮಿ ಮೇಲೆ ಒಬ್ಬರು ಒಂದು ನೌಕರಿಯನ್ನು, ಒಂದು ಜಾಬ್ ಅನ್ನು ಮಾಡುವಾಗ ಅವರು ಇದ್ದಾಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯನಾದ ದೇವರ ಮಗುವೆ, ಹಂತ ಹಂತವಾಗಿ ಅವರಿಗೆ ಒಂದು ಪ್ರಮೋಷನ್ ಮೇಲೆ ಒಂದು ಪ್ರಮೋಷನ್ ಕೊಡ್ಲಿಕ್ಕೆ ಹೇಗೆ ಈ ಭೂಮಿ ಮೇಲೆ ನಡೀತಾ ಇದೆಯೋ, ಅದೇ ರೀತಿಯಾಗಿ ದೇವರಲ್ಲೂ ಸತ ನೀವು ಇದ್ದಾಗೆ ಇರಲಿಕ್ಕೆ ನಾನು ಕರೆದಿಲ್ಲ. ಆದಿಕಾಂಡ 1ನೇ ಅಧ್ಯಾಯದವರೆಗೂ ನೀನು ಇರೋ ತನಕ ಓದ್ಕೊಳ್ತಾ ಇರುವಂತ ನಾನು ಕರೆದಿಲ್ಲ. ಹಾಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ವಾಕ್ಯವನ್ನು ನಾವು ಪ್ರತಿ ದಿವಸ ವಾಕ್ಯವನ್ನು ಧ್ಯಾನ ಮಾಡಬೇಕು. ಅದನ್ನ ಸ್ವಲ್ಪ ಓದ್ಕೊಂಡು, ದೇವರೇ ಈ ವಾಕ್ಯದೊಂದಿಗೆ ನೀನು ಮಾತನಾಡಪ್ಪ ಅಂತ ಹೇಳಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅವಾಗ ದೇವರು ಉಚಿತವಾಗಿ ನಮ್ಮ ಆತ್ಮಗಳಿಗೆ ಮಾತನಾಡುವಂತ ದೇವರಾಗಿದ್ದಾರೆ. ಪ್ರಿಯನಾದ ದೇವರ ಇಲ್ಲಿ ಓದ್ಬಿಟ್ಟು ನಾವು ಏನೋ ಪ್ರತಿ ದಿವಸ ನಮಗೆ ಒಂದು ರೂಢಿ ಆಗ್ಬಿಟ್ಟಿದೆ. ಪ್ರತಿ ದಿವಸ ಒಂದು ಪ್ರಾರ್ಥನೆ ಮಾಡೋಣ, ಒಂದು ವಾಕ್ಯ ಓದೋಣ. ಅದು ಪ್ರತಿ ದಿವಸ ಈ ಶಾಲೆ ಕಾಲೇಜುಗಳಿಗೆ ಮಕ್ಕಳು ಹೇಗೆ ಬೆಳಗಿನ ಜಾವ ಎದ್ದು ರೆಡಿಯಾಗಿ ಹೋಗ್ತಾರೋ ಆ ರೀತಿ ಅಲ್ಲ ಇದು. ಅದೇ ಬೇರೆ, ಇದು ಬೇರೆ. ಅದು ಶಾರೀರಕ್ಕೆ ಸಂಬಂಧಪಟ್ಟದ್ದು, ಈ ಭೂಮಿಗೆ ಸಂಬಂಧಪಟ್ಟದ್ದು. ವಿದ್ಯಾಭ್ಯಾಸ, ಪ್ರತಿಯೊಂದು ನೌಕರಿ, ಎಲ್ಲ ಒಂದು ಜಾಬ್ ಇರ್ಬೋದು, ಎನಿ ಒನ್. ಆದರೆ ಇದು ಪರಲೋಕ ಮಾರ್ಗ. ಪರಲೋಕಕ್ಕೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನಂತ ಯೇಸು ಸ್ವಾಮಿ ಒಬ್ಬರೇ ಹೇಳಲಿಕ್ಕೆ ಸಾಧ್ಯ. ನಾವ್ಯಾರಾದ್ರೂ ಹೇಳಲಿಕ್ಕೆ ಆಗ್ತದೋ, ಬೇರೆ ಯಾರಾದ್ರೂ ಹೇಳಲಿಕ್ಕೆ ಆಗ್ತದೋ? ಪ್ರಿಯನಾದ ದೇವರ ಮಗುವೆ, ಇದು ಚೆನ್ನಾಗಿ ನಾವು ತಿಳ್ಕೋಬೇಕು. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಇಲ್ಲಿ ವಾಕ್ಯದ ಮುಖಾಂತರ ನಮಗೇನ್ ಮಾಡ್ತಾ ಇದ್ದಾರೆ? ದಿನೇ ದಿನೇ ನೀವು ಮೇಲೆ ಬನ್ರಿ. ಎಲ್ಲಿ? ವಾಕ್ಯದ ಮೇಲೆ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ, ವಾಕ್ಯವನ್ನು ಓದ್ರಿ ಅಂತ ನೋಡಿ. ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃದ್ಧಿಯನ್ನು ಹೊಂದುತ್ತಾ, ಭಕ್ತಿಯಲ್ಲಿ ವೃದ್ಧಿಯನ್ನ ಹೊಂದಬೇಕು. ಹಾಲೆಲೂಯಾ. ಅವಾಗಲೇ ಹೇಳಿದ ಪ್ರಕಾರ ಒಂದು ನೌಕರಿ, ಒಂದು ಜಾಬ್ ಕೆಲಸ ಮಾಡುವಾಗ ನೀವು ಹೇಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ತೆಗೆದುಕೊಳ್ತೀರೋ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗ್ತಿರೋ, ಅದಕ್ಕಿಂತ ಹೆಚ್ಚಾದ ನಂಬಿಕೆ ದೇವರ ವಾಕ್ಯದ ಮೇಲೆ ನೀವು ಇಡಬೇಕು. ಪ್ರಿಯನಾದ ದೇವರ ಮಗುವೆ, ಹಾಗಾಗಿ ಪವಿತ್ರಾತ್ಮರ ಪ್ರೇರಿತವಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ, ಹಾಲೆಲೂಯಾ, ನಮ್ಮ ಯೇಸು ಸ್ವಾಮಿ ಕರುಣೆಯನ್ನು ಎದುರು ನೋಡ್ಬೇಕಂತೆ. ನಾವು ಎದುರು ನೋಡುವಾಗ ನಾವು ಹೇಗಿರ್ಬೇಕು, ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವು ತಿಳ್ಕೋಬೇಕು. ಪ್ರಿಯನಾದ ದೇವರ ಮಗುವೆ, ಹಾಲೆಲೂಯಾ. ನೋಡಿ, ಮತ್ತೊಂದ್ಸಲ ಓದಿಕೊಳ್ಳೋಣ. ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಯಾವ ಪ್ರೀತಿಯಲ್ಲಿ? ದೇವರ ಪ್ರೀತಿ. ದೇವರದೊಂದು ಪ್ರೀತಿ ಇದೆಯಲ್ಲ, ಕರುಣೆ ಇದೆಯಲ್ಲ, ಅದರೊಳಗೆ ನಮ್ಮನ್ನ ಕಾಪಾಡಿಕೊಳ್ಳಬೇಕಂತೆ. ಈಗ ಒಂದು ದೊಡ್ಡ ಕೋಳಿ ಕೋಳಿ ತನ್ನ ಮರಿಗಳನ್ನ ಹೇಗೆ ರಕ್ಕೆ ಒಳಗೆ ಮರೆ ಮಾಚುತ್ತದೋ, ಅದೇ ರೀತಿಯಾಗಿ ನೀವು ಸೇಫ್ ಝೋನ್ ಅಲ್ಲಿ ಇರ್ಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ.
ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನೇ ಆಧಾರ ಮಾಡಿಕೊಳ್ಳು. ನಾವಿಲ್ಲಿ ಬೇರೆ ಯಾವುದನ್ನು ಆಧಾರ ಮಾಡಿಕೊಳ್ಳಂಗಿಲ್ಲ. ಈ ಲೋಕದಲ್ಲಿ ಅನೇಕ ರೀತಿಗಳು ಇದೆ, ಆದರೆ ಇವೆಲ್ಲವನ್ನು ನಾವು ಬದಿಗೆ ಇಟ್ಬಿಟ್ಟು ನಮ್ಮ ದೇವರು ಕೊಟ್ಟಿರುವಂತ ಈ ಗ್ರಂಥದ ಮುಖಾಂತರ, ಈ ವಾಕ್ಯದ ಮುಖಾಂತರ, ದೇವರ ಮಾತಿನ ಮುಖಾಂತರ ನಾವು ನಡಿಬೇಕೆ ಹೊರತು ನಮ್ಮ ಸ್ವಂತದ ಪ್ರಕಾರನೂ ಕೆಲವೊಮ್ಮೆ ನಡಿಬಾರ್ದು ಪ್ರಿಯನಾದ ದೇವರು. ನಾವು ಎಲ್ಲಿ ಹೊರಗಡೆ ಹೋಗಬೇಕಾದ್ರೂ ಸ್ವಲ್ಪ ಸಮಯ, ಕನಿಷ್ಠ 5 ನಿಮಿಷ ಆದ್ರೆ ಪ್ರಾರ್ಥನೆ ಮಾಡಿ ಸಮಾಧಾನ ಇದ್ದರೆ ಇಳಿದು ಹೋಗ್ಬೇಕು. ನಾವು ಪ್ರಿಯನಾದ ದೇವರ ಮಗುವೆ ಚೆನ್ನಾಗಿ ನಾವು ತಿಳ್ಕೊಬೇಕಿದು. ಯಾರೋ ಲೋಕದವ್ರ ರೀತಿ ಹೇಗೋ ಬಂದ್ವಿ, ನಾವು ಹೋದ್ವಿ, ಹಾಗೆ ಅಲ್ಲ. ನಮ್ಮನ್ನ ಆ ರೀತಿ ಅಲ್ಲ, ನಮ್ಮನ್ನ ಇಲ್ಲಿ ಬೇರ್ಪಡಿಸಿದ್ದಾರೆ ದೇವರು. ಹಾಲೆಲೂಯ. ನಮಗೆ ಒಂದು ಮುದ್ರೆ ಹಾಕಲ್ಪಟ್ಟಿದೆ. ಯೇಸು ಸ್ವಾಮಿ ತನ್ನ ಸ್ವಂತ ಜನರು, ಸ್ವಂತ ಮಕ್ಕಳಿಗೆ ಒಂದು ಮುದ್ರಿಕೆ ಹಾಕಿದ್ದಾರೆ ಪ್ರಿಯನಾದ ದೇವರ ಮಗುವೆ. ಹಾಲೆಲೂಯ. ಹಾಗಾಗಿ ನೋಡಿ, ತನ್ನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ನೀವು ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ದೇವರ ವಾಕ್ಯದಲ್ಲಿ ಸಂದೇಹ ಪಡುವಂತವ್ರು ಯಾರಾದರೂ ಇದ್ದಾರೋ ಅವರಿಗೆ ಕರುಣೆ ತೋರಿಸಿರಿ, ಪ್ರೀತಿ ತೋರಿಸಿರಿ. ದೇವರು ಈ ರೀತಿಯಾಗಿ ನುಡಿದಿದ್ದಾರೆ ಸಹೋದರ, ಈ ರೀತಿಯಾಗಿ ನುಡಿತಾ ಇದ್ದಾರೆ ಸಹೋದರಿ ಅಂತ ಹೇಳಿ ನೀವು ಭಕ್ತಿಲಿ ಇರುವುದಾದ್ರೆ ಅದೇ ರೀತಿಯಾಗಿ ಅದೇ ಭಕ್ತಿ ಅವ್ರಿಗೂ ತೋರಿಸ್ಕೊಡ್ರಿ. ಹಾಲೆಲೂಯ. ಇದು ದೇವರು ಮೆಚ್ಚುತ್ತಾರೆ ಇದಲ್ಲ. ಇದಕ್ಕೆ ಇಲ್ಲಿ ದೇವರು ಮೆಚ್ಚುವಂತ ಮಾತುಗಳನ್ನೇ ಪೂರ್ತಿ ಇಲ್ಲಿ ನಮಗೆ ಬರೆಯಲ್ಪಟ್ಟಿದೆ ಇಲ್ಲಿ. ಹಾಲೆಲೂಯ. ಹಾಗೂ ಅವರನ್ನು ಬೆಂಕಿಯ ಬಾಯಿ ಒಳಗಿಂದ ಎಳೆದುಕೊಂಡು ರಕ್ಷಿಸಿರಿ. ಹಾಲೆಲೂಯ. ನೋಡಿ, ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ನೀವು ನಡೆಯುತ್ತಾ, ಅವಾಗ ದೇವರು ತಾನೇ ನಿಮ್ಮ ಸಂಗಡ ಇರುವಾಗ ಭಕ್ತಿ ಯಾರಿಗಾದ್ರೂ ಕೊರತೆ ಇದೆಯೋ ನೋಡಿಕೊಂಡು ಅವರಲ್ಲಿ ನಿಮ್ಮಲ್ಲಿದ್ರೆ ಅವ್ರಿಗೆ ಕರುಣೆ ತೋರಿಸಿರಿ. ಅವರು ಅಗ್ನಿ ನರಕ ಬೆಂಕಿಗೆ ಹೋಗೋದಕ್ಕಿಂತ ಮುಂಚೆ ಅದಕ್ಕಿಂತ ಶರೀರಧಾರಿ ಆಗಿರ್ಬೇಕಾದ್ರೆ ಕ್ಷಮೆ ದಮೆ ಎಲ್ಲ ಇದೆ. ಹಾಗಾಗಿ ಅವರನ್ನ ಬೆಂಕಿಯಿಂದ ರಕ್ಷಣೆ ಮಾಡ್ರಿ ಅಂತ ದೇವರು ನಮಗೆ ಗೊತ್ತಿದ್ದವ್ರು. ನಮಗೆ ಚೂರು ಸ್ವಲ್ಪ ಇಲ್ಲೋ ಒಂದು ನೂಲು ಗೊತ್ತಿದೆ ಅಷ್ಟೇ ನಮಗೆ ದೇವರ ವಾಕ್ಯ. ಸಂಪೂರ್ಣ ದೇವರ ವಾಕ್ಯ ಯಾರಿಗೂ ಗೊತ್ತಿಲ್ಲ ಪ್ರಿಯನಾದ ದೇವರ ಮಗುವೆ. ಅವತ್ತಿಗೆ ಬೇಕಾದದ್ದು ಆಹಾರವನ್ನ ದೇವರು ಕೊಡ್ತಾರೆ ಹೊರತು 6 ತಿಂಗಳಿಗೆ 1 ತಿಂಗಳಿಗೆ ಬೇಕಾದಷ್ಟು ನಮಗೆ ಕೊಡುವುದಿಲ್ಲ. ಚೆನ್ನಾಗಿ ತಿಳ್ಕೋಬೇಕು. ಮನೆಯಲ್ಲಿ ಅಡಿಗೆ ಮಾಡಿ ಅವತ್ತವತ್ತು ನಾವು ಹೇಗೆ ಊಟ ಮಾಡ್ತೀವಲ್ಲ, 1 ವಾರಕ್ಕೆ ಬೇಕಾಗಿದ್ದಷ್ಟು ನಾವು ರೆಡಿ ಮಾಡಿ ಇಡ್ಲಿಕ್ಕೆ ಆಗ್ತದ? ಊಟ ಮಾಡ್ಲಿಕ್ಕೆ ಆಗ್ತದ? ಆಗುವುದೇ ಇಲ್ಲ. ಅದೇ ರೀತಿಯಾಗಿ ಅನುದಿನದ ಆಹಾರ ಕೊಡುವಾತನೇ ನಿಮಗೆ ಸ್ತೋತ್ರಪ್ಪ. ಪ್ರತಿ ಒಬ್ಬ ಭಕ್ತನು ಕೇಳುವಂತ ಪ್ರಾರ್ಥನೆ, ಪ್ರತಿ ಒಬ್ಬ ಭಕ್ತನು ಮೊರೆ ಇಡುವಂತ ಪ್ರಾರ್ಥನೆಯಾಗಿದೆ ದೇವರಿಗೆ. ಅನುದಿನದ ಆಹಾರ. ಇವತ್ತಿಗೆ ಯಾವ ಆ ವಾಕ್ಯದಿಂದ ನೀನು ಮಾತನಾಡ್ತೀಯ ಸ್ವಾಮಿ, ಅದನ್ನ ನನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ನಾಳೆ ನಾನು ಆ ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ 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 ನಿತ್ಯ ಜೀವಕ್ಕಾಗಿ, ನಿತ್ಯ ಜೀವ ಎಂದಿಗೂ ಮರಣ ಇಲ್ಲದಂಥ ಜೀವ, ಮರಣ ಇಲ್ಲದಂಥ ಅಳಿದು ಹೋಗದಂಥ ಅದೊಂದು ರಾಜ್ಯವಾಗಿದೆ, ಅದೊಂದು ದೇಶವಾಗಿದೆ, ಅದು ದೇವರ ರಾಜ್ಯವಾಗಿದೆ. ಹಾಲೆಲೂಯ. ಅಂಥ ರಾಜ್ಯಕ್ಕೆ ನಮ್ಮನ್ನ ನಿಮ್ಮನ್ನ ಕರೆದಿದ್ದಾರೆ ಪ್ರಿಯನಾದ ದೇವರ ಮಗುವೆ. ಇಲ್ಯಾವುದೋ ತೆಗೆದುಕೊಂಡು ಈ 40-30 ಬಿಸಿಲಿನಲ್ಲಿ ಇರೋದಕ್ಕೆ ನಮ್ಮನ್ನ ದೇವರು ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿಮ್ಮನ್ನ ಕೈ ಬಿಡುವುದಿಲ್ಲ. ಎಂದಿಗೂ ನಾನು ನಿಮ್ಮನ್ನ ಕರೆದುಕೊಂಡು ಹೋಗುವಂತನಾಗಿದ್ದೇನೆ. ಅದಕ್ಕಾಗಿ ನೀವು ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ ಹೊಂದುತ್ತಾ ನಿತ್ಯ ಜೀವಕ್ಕಾಗಿ ಏನ್ ಮಾಡ್ಬೇಕು? ಪ್ರಯಾಸ ಪಡ್ರಿ. ಯಾವುದಾದ್ರೂ ಒಂದು ಪ್ರಾಪರ್ಟಿ ಖರೀದಿ ಮಾಡಬೇಕಾದ್ರೆ ನಾವು ಹಣ ಸೇರ್ಸೋಕೆ ಎಷ್ಟು ಕಷ್ಟಪಡ್ತೀವಿ. ರಾತ್ರಿ ಡ್ಯೂಟಿ ಇದ್ರೂ ಮಾಡ್ತೀವಿ, ಬೆಳಿಗ್ಗೆ ಇದ್ರೂ ಡ್ಯೂಟಿ ಮಾಡ್ತೀವಿ. ಸಾಲ ಜಾಸ್ತಿ ತೆಗೆದುಕೊಳ್ಳೋದು ಬೇಡ ಪ್ರಿಯನಾದ ಸಹೋದರ. ಅದು ತೀರಿಸಲಿಕ್ಕೆ ನಮ್ಮ ಕೈಲಿ ಆಗುವುದಿಲ್ಲ. ಸಾಧ್ಯವಾದಷ್ಟು ನಾವೇನ್ ಮಾಡೋಣ? ದುಡಿಯೋಣ ಅಂತ ಹೇಳಿ ಇಲ್ಲಿ ಅಳಿದು ಹೋಗಂತ ಭೂಮಿಗೆ ನಾವು ಎಷ್ಟು ಪ್ರಯಾಸ ಪಡ್ತೀವಿ. ಆದರೆ ಅದಕ್ಕಿಂತ ಹೆಚ್ಚಾದ ದೇವರ ಒಂದು ದೇಶ ಇದೆ. ಆ ದೇಶಕ್ಕೆ ದೇವರು ಉಚಿತವಾಗಿ ಕರೀತಾ ಇದ್ದಾರೆ. ಹಣ ಬೇಡ, ಅಲ್ಲಿ ಆಸ್ತಿ ಬೇಡ, ನಾವು ಹಾಕಿರೋ ವಸ್ತ್ರಗಳು ಸದಾ ಬಿಟ್ಟು ಹೋಗ್ತಿದ್ವಿ ಏನಾದ್ರು ದೇವರ ಮಗುವೆ. ಹಾಗಾಗಿ ಇನ್ನೂ ಅನೇಕ ವಾಕ್ಯಗಳಿದೆ ನೋಡಿ. ಕೆಲವರಲ್ಲಿ ಕರುಣೆ ತೋರಿಸಿರಿ, ಅವರನ್ನು ಬೆಂಕಿಯಿಂದ ರಕ್ಷಿಸಿರಿ, ಎಳೆದುಕೊಂಡು ರಕ್ಷಿಸಿರಿ. ಕೆಲವರನ್ನು
ಭಯ ಭಕ್ತಿ ಉಳ್ಳವರಾಗಿ ಕರುಣಿಸಿರಿ. ಕೆಲವರಿಗೆ ಭಯ ಭಕ್ತಿ ಉಳ್ಳವರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದವ ಅವರ ಅಂಗಿಯನ್ನು ಅಸಹಿಸಿರಿ. ಹೊಲಸಿಲಾಗಿ ಇರುವಂಥವರು ಈ ಲೋಕದಲ್ಲಿ ದೇವರಿಗೆ ವಿರೋಧವಾಗಿ ಯಾರ ನಡೆದಾರೆ ಅವ್ರನ್ನ ಅಸಹಿಸಿರಿ. ಅವರ ಸವಾಸ ಹೋಗಬೇಡಿ. ಅವಾಗಲೇ ಹೇಳಿದ ಪ್ರಕಾರವೇ ದೇವರು ತನ್ನ ಮಕ್ಕಳಿಗೆ ಒಂದು ಮುದ್ರೆಯನ್ನು ಹಾಕಿದ್ದಾರೆ. ಅದಕ್ಕೆ ಯಾವಾಗಲೂ ನಾವು ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಅಂತ ದೇವರು ತಾನು ನಮಗೆ ತೋರಿಸ್ಬಿಟ್ಟೆ. ನಮಗೇನು ಗೊತ್ತಿದೆ ಇದ್ರ ಬಗ್ಗೆ? ನಮಗೆ ಯಾವ ಅರಿವು ಇಲ್ಲ, ಯಾವ ಜ್ಞಾನವೂ ಇಲ್ಲ ನಮಗೆ. ಆದರೆ ದೇವರು ಸರ್ವಜ್ಞಾನಿ, ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲೂ ಇದ್ದಾರೆ. ಪ್ರಿಯನಾದ ದೇವರ ಮಕ್ಕಳು, ಯಾರಿಗಾದ್ರೂ ಒಬ್ರು ಅಮೆರಿಕದಲ್ಲಿ ಸೌಖ್ಯ ಇಲ್ಲ ಅಂತಂದ್ರೆ ಫೋನ್ ಮುಖಾಂತರ ಇಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಆ ನಂಬಿಕೆಯಲ್ಲಿ ಕಾರ್ಯ ಮಾಡ್ತದೆ. ಹಾಲೆಲೂಯ. ಅದು ನಮಗೆಲ್ಲ ದೇವರ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ಅದು ಇದಕ್ಕಾಗಿ ನೀವು ಲೋಕವೆಲ್ಲ ಕಟ್ಟ ಕಡೆಯಲ್ಲೆಲ್ಲ ಹೋಗಿ ಸುವಾರ್ತೆಯನ್ನು ಸಾರ್ರಿ, ದೀಕ್ಷಾಸ್ನಾನ ಮಾಡಿಸಿರಿ, ರೋಗಿಗಳನ್ನ ಗುಣಪಡಿಸಿರಿ. ಎಷ್ಟು ದೇವರು ಹೇಳಿದ್ದಾರೆ ನಮಗೆ. ಹಾಲೆಲೂಯ. ಇದನ್ನ ನಾವು ಮಾಡಬೇಕಾಗಿದ್ರೆ ಜವಾಬ್ದಾರಿ, ಕರ್ತವ್ಯ ಆಗಿದೆ. ಪ್ರಿಯನಾದ ದೇವರ ಮಗುವೆ, ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಈ ಪತ್ರಿಕೆ ಮುಖಾಂತರ ಸ್ವಾಮಿ ನೀವು ನಡೆಸಿಕೊಟ್ಟಂತ ಈ ಮಾತಿಗಾಗಿ, ಸಂದೇಶಕ್ಕಾಗಿ ಸ್ತೋತ್ರ ಮಾಡಿ. ಇದು ಯಾವುದು ಸ್ವಾಮಿ ನಮ್ಮ ಸ್ವಂತದಲ್ಲಪ್ಪ ದೇವರೇ. ಇವೆಲ್ಲ ಸ್ವಾಮಿ ದೇವರೇ ಸ್ತೋತ್ರ. ಈ ವಿಡಿಯೋ ಮುಖಾಂತರ ನೋಡುತ್ತಿದ್ದ ಪ್ರತಿಯೊಬ್ಬರು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿ. ಅವರೆಲ್ಲ ಕಷ್ಟದಲ್ಲಿ ದುಃಖದಲ್ಲಿಯೂ ಕಷ್ಟಪಟ್ಟು ಸೇವೆ ಮಾಡುವಂತಾರೆ ಎಲ್ಲಾ ಸೇವಕರು, ಅವ್ರ ಕುಟುಂಬವನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀವಿ. ಅವರೆಲ್ಲ ರಕ್ಷಣೆ ಮಾಡಿಸುವ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.